ಬಂದ ಮೇಲೆ ಅವ್ರು ಇಲ್ಲಿ ಪಡ್ಕೊಂಡಂತ ವಿ ಕಮ್ ಟು ನೋ ದಟ್ 756 manuscripts were taken away on hundreds of horses, ನೂರಾರು ಕುದುರೆಗಳ ಮೇಲೆ 756 ದೊಡ್ಡ ದೊಡ್ಡ ಮ್ಯಾನುಸ್ಕ್ರಿಪ್ಟ್ಸ್ ನ ನಮ್ಮ ಹ್ಯೂಯನ್ ಸಾಂಗ್ ಒಬ್ಬರೇ ತಗೊಂಡು ಹೋಗ್ತಾರೆ. ಇಟ್ಸಿಂಗ್ ಕ್ಯಾರೀಸ್ ನೋ ಮೋರ್ ದೆನ್ 400 manuscripts and there are more than thousands of manuscripts which are available today in Tibet. ಇವತ್ತಿನ ಟಿಬೆಟ್ ನಲ್ಲಿ ನಾವು ಸಾವಿರಾರು ಮ್ಯಾನುಸ್ಕ್ರಿಪ್ಟ್ಸ್ ಇರೋದನ್ನ ನಾವು ನೋಡ್ತೀವಿ. ಹೀಗಾಗಿ ಇಲ್ಲಿದ್ದಂತಹ ಅಪಾರವಾದಂತಹ ಜ್ಞಾನದ ಅಥವಾ ಯಾವುದನ್ನ ನಾವು ಜ್ಞಾನದ ನಿಧಿ ಅಂತ ಹೇಳ್ತೀವಿ, ಅದನ್ನ ಬೇರೆ ಬೇರೆ ಭಾಗಗಳಿಗೆ ಕೊಂಡೊಯ್ಯಲಾಯ್ತು. ಯಾಕೆ ಅಂದ್ರೆ ಇಟ್ ವಾಸ್ ಆಲ್ ಗ್ರೇಟ್ ನಾಲೆಡ್ಜ್. it was the corpus, civilizational corpus which was taught there, produced there. Well, they were the monks who taught them what is called as production of wealth, creation of wealth. We should understand, ಕುಮಾರದಿತ್ಯನ ಕಾಲದಲ್ಲಿ, ಕುಮಾರಗುಪ್ತನ ಕಾಲದಲ್ಲಿ ನಮ್ಮ ನಳಂದ ಮಹಾವಿದ್ಯಾಲಯ ಅಥವಾ ಮಹಾವಿಹಾರ ಪ್ರಾರಂಭ ಆಗಿದ್ದು. ನಿಮಗೆ ಗೊತ್ತು, ಕುಮಾರಗುಪ್ತನ ಕಾಲ ಅಥವಾ ಗುಪ್ತರ ಕಾಲ ಅದು ಅತ್ಯಂತ ಶ್ರೇಷ್ಠವಾದಂತಹ ಶ್ರೀಮಂತ ಭರಿತವಾದಂತಹ ಕಾಲ. ಮಾತ್ರ ಅಲ್ಲ, ನಾವು ಯಾವುದೇ ಕ್ಷೇತ್ರವನ್ನ ಅಧ್ಯಯನ ಮಾಡಲಿ, ವೆದರ್ ಇಟ್ ಈಸ್ ಇನ್ ದ ಫೀಲ್ಡ್ ಆಫ್ ಕಾಯಿನ್ಸ್ ಆರ್ ಮಿಂಟಿಂಗ್ ಕಾಯಿನ್ಸ್, ಅಥವಾ ಇಟ್ ಈಸ್ ಇನ್ ದ ಫೀಲ್ಡ್ ಆಫ್ ಡೆವಲಪ್ಮೆಂಟ್ ಆಫ್ ಮರ್ಕಂಟೈಲ್ ಗಿಲ್ಡ್ಸ್, ಬೇರೆ ಬೇರೆ ವಸ್ತುಗಳನ್ನ, ಬೇರೆ ಬೇರೆ ರೀತಿಯಂತಹ ಪದಾರ್ಥಗಳನ್ನ, ಭೋಗದ ವಸ್ತುಗಳನ್ನ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ವಾಣಿಜ್ಯ ಸಂಘಟನೆಗಳು ಆ ಕಾಲದಲ್ಲಿ ಇದ್ವು. ಇಟ್ ವಾಸ್ ಅ ಪೀರಿಯಡ್ ವೇರ್ ಲಾಟ್ ಆಫ್ ಡೆವಲಪ್ಮೆಂಟ್ ಟುಕ್ ಪ್ಲೇಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಇವತ್ತು ನಾವು ಎಲ್ಲೋರಾ ಅಥವಾ ಅಜಂತಾ ಅಲ್ಲಿನ ದೇವಾಲಯ ಸಂಕೀರ್ಣಗಳನ್ನ ನೋಡಿದ್ರೆ ಅರ್ಥ ಆಗತ್ತೆ, ಅತ್ಯಂತ ಅದ್ಭುತವಾದಂತಹ ಕಲಾ ಶೈಲಿಗಳನ್ನ ನಿರ್ಮಾಣ ಮಾಡುವಂತಹಷ್ಟು ವಿಜ್ಞಾನ, ಅಷ್ಟೊಂದು ಸಂಪತ್ಭರಿತವಾದಂತಹ ಕನ್ಸ್ಟ್ರಕ್ಷನಲ್ ಮೆಥಡಾಲಜಿಯ ಜ್ಞಾನ ನಮ್ಮ ಭಾರತೀಯರಲ್ಲಿತ್ತು. ಇದೆಲ್ಲ ಎಲ್ಲಿಂದ ಸೃಜಿಸಲ್ಪಡ್ತಾ ಇತ್ತು ಅಥವಾ ಎಲ್ಲಿ ಹುಟ್ಟುತ್ತಾ ಇತ್ತು ಅಂದ್ರೆ, ಇಟ್ ವಾಸ್ ಆಲ್ it was all taught, it was all fed here in Nalanda. Therefore, students were very happy to come to be here as a part of a knowledge center, as a part of a studenthood, spend their time here in Nalanda. ನಳಂದಕ್ಕಾಗಿ, ನಳಂದಾದಲ್ಲಿ ಅಧ್ಯಯನ ಮಾಡ್ಲಿಕ್ಕಾಗಿ ಇತ್ಸಿಂಗ್ ರವರ ಪ್ರಕಾರ 30 ಬೇರೆ ಬೇರೆ ರಾಷ್ಟ್ರಗಳಿಂದ ಜನ ಬರ್ತಾ ಇದ್ರಂತೆ. ಅದರಲ್ಲಿ ಬಹಳ ಜನ ರಾಜಕುಲಕ್ಕೆ ಸೇರಿದವರಾಗಿದ್ರಂತೆ, ಬಹಳ ಜನ ಅತ್ಯಂತ ಶ್ರೀಮಂತ ವಾಣಿಜ್ಯ ಸಂಘಟನೆಗಳಿಗೆ ಸೇರಿದವರಾದ್ರಂತೆ, ಕೆಲವರು ಅಲ್ಲಿ ರಾಣಿಯರು ಸಹ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ರಂತೆ. ಇದಲ್ಲದೆ ಬೇರೆ ಬೇರೆ ಭಾಗಗಳಿಂದ ಮಹಾಯಾನ ಬೌದ್ಧ ಧರ್ಮ ಮತ್ತು ಆಯುರ್ವೇದವನ್ನ ಕಲೀಲಿಕ್ಕೆ, ವಿಶೇಷವಾಗಿ ಲೋಹಜ್ಞಾನವನ್ನ ಕಲೀಲಿಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಜನ ಬರ್ತಾ ಇದ್ರು. ಅವರೆಲ್ಲ ಇದನ್ನೆಲ್ಲ ಪಡೆದು ಹಾಗೂ ಬೌದ್ಧ ಭಿಕ್ಷುಗಳಾಗಿ ನಂತರದ ಕಾಲದಲ್ಲಿ, ಈಗ ಮಣಿಪದ್ಮ ಅಥವರೆಲ್ಲ, they went back and they taught Buddhism, they taught what we call as astronomy, they taught science, they taught mathematics in different parts of the world. And it is because of that ಇವತ್ತು ನಾವು ಪ್ರಪಂಚದ ಬೇರೆ ಭಾಗಗಳಲ್ಲಿ, ಅದು ಥೈಲ್ಯಾಂಡ್ ಆಗಿರ್ಬೋದು ಅಥವಾ ಮಯನ್ಮಾರ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಲ್ಲಿ ಇರುವಂತಹ ಯಾವುದೇ ಆರ್ಕಿಟೆಕ್ಚರಲ್ ಫಾರ್ಮ್ ನ ನೋಡಿದ್ರೆ ಅದು ಎಲ್ಲಿಂದ ಹೋಗಿದ್ದು, ಅಲ್ಲಿನ ಸ್ಕಲ್ಪ್ಚರ್ ಎಲ್ಲಿಂದ ಹೋಗಿದ್ದು ಅಂದ್ರೆ ಅದು ಇಲ್ಲಿ ನಮ್ಮ ಗುಪ್ತರ ಕಾಲದಲ್ಲಿ ಇದ್ದಂತಹ ಆ ಶ್ರೇಷ್ಠವಾದಂತಹ ಕಲಾ ಶಾಲೆಗಳಿಂದ, ದ ಗಾಂಧಾರ ಸ್ಕೂಲ್, ದ ಮಥುರಾ ಸ್ಕೂಲ್. ಇಟ್ ಈಸ್ ಬಿಕಾಸ್ ಆಫ್ ದಟ್ ವಿ ವರ್ ಏಬಲ್ ಟು give new knowledge center of constructional methodology to them.